ಬಿಜೆಪಿ ಮುಂದೆ ಇದ್ದಂಥ ಬಿಜೆಪಿ ಆಗಿರ್ಬೋದು, ಭ್ರಷ್ಟ ಸರ್ಕಾರ, ಇಲ್ಲಿದ್ದಂಥ ಕಾಂಗ್ರೆಸ್ ಆಗಿರ್ಬೋದು, ಭ್ರಷ್ಟರುಗಳು ಮಾಫಿಯಾಗಳು ನಡೆಸ್ತಾ ಇದ್ದಾರೆ. ಸೊ ನನಗೆ ಅನ್ಸಿದ್ದೇನು ಅಂತಂದ್ರೆ, ಸಾಮಾನ್ಯ ಜನರನ್ನ ATM ಕಾರ್ಡ್ ತರ ಯೂಸ್ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಬಿಕಮ್ ATM ಕಾರ್ಡ್ಸ್. ಸೊ ಆ ಪ್ರಶ್ನೆ ಕೇಳಿದ್ರೆ ಕೋಪ. ಒಬ್ಬ CM ಆಗಿ ಹೆಣ್ಮಕ್ಳು ವಾರ್ ಯಾಕೆ ಬೇಡ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಒಬ್ಬ ಅಡಿಷನಲ್ SP ಹೊಡಿಯಕ್ಕೆ ಹೋಗ್ತಾನೆ CM. ರೌಡಿನ ಸಿದ್ದರಾಮಯ್ಯ. ಎಷ್ಟು ತಾಳ್ಮೆ ಇರಬೇಕು. ನಾವೇನು ನಿನ್ನ ಮನೆಗೇನು ಬಂದಿಲ್ಲ, ಚಾಮುಂಡಿ ಕ್ಷೇತ್ರಕ್ಕೇನು ಬಂದು ನೀನು CM ಆಗಪ್ಪ, MLA ಆಗಪ್ಪ ಅಂತ ನಾವೇನು ಕೇಳಿಲ್ಲ. ನೀವೇ ನಿಂತ್ಕೊಂಡಿದ್ದು, ನೀವೇ ಜನಗಳ ಹತ್ರ ಹೋಗಿ ಭಿಕ್ಷೆ ಎತ್ತಿದ್ದು ಓಟ್ಗೋಸ್ಕರ, ನೀವೇ ಬಂದು ಅಧಿಕಾರಕ್ಕೆ ಬಂದು. ನಿಮ್ಮಲ್ಲೇ ತಾಳ್ಮೆ ಇಲ್ಲ. ಜನರ ಒಂದು ಐ ಥಿಂಕ್ ಆ ಒಂದು ವಿರೋಧ ಏನಿದೆ ಅದನ್ನ ತಾಳ್ಮೆ ರೀತಿ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತಂದ್ರೆ CM ಆಗಲಿಕ್ಕೆ ನಿಜವಾಗ್ಲೂ ಅರ್ಹರ ನೀವು? ಮೇಡಮ್ ಪ್ರಶ್ನೆ ಮಾಡಿ ಗೆಲ್ಬಿಡ್ತಾರೆ ಮೇಡಮ್. ಒಂದಷ್ಟು ಜನ ಹೆಣ್ಮಕ್ಳು ಪ್ರಶ್ನೆ ಮಾಡೋದು ಹೊಡಿಯಕ್ಕೆ ಹೋಗ್ತಾನೆ. ಅಪ್ಪ ಪೊಲೀಸವ್ರಿಗೆ ಹೊಡೆದ್ರೆ ಪೊಲೀಸರು ಅವ್ರಿಗೆ ಹೊಡಿಲಿ ಅಂತ ಪ್ರಶ್ನೆ ಮಾಡೋದು ಒಂಥರ ಅಪರಾಧ ಆಗ್ಬಿಟ್ಟಿದೆ. ಇನ್ನೊಂದೇನಾಗಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿಗೆ ಬೆಲೆ ಏರಿಕೆಗೆ ಸರಿ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಮೇಡಮ್ ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡ್ಕೊಂಬಂತು ಭಾರತದಲ್ಲಿ. ಮೇಡಮ್ ಎಲ್ಲೂ ಕೂಡ ಯಾವ ಸ್ಕೀಮು ಕೊಟ್ಟಿಲ್ಲ. ಅದೇನೋ ಅಪ್ಪಿತಪ್ಪಿ ಅವನ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಒಂದಷ್ಟು ಸ್ಕೂಲ್ಗಳನ್ನ, ಒಂದಷ್ಟು ಯೋಜನೆಗಳನ್ನ ಮಾಡ್ದ. ಅದನ್ನ ಕಾಪಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಬಿಟ್ಟು ಈಗ ಅದಕ್ಕಿಂತ 100 ಪಟ್ಟು ಹೆಚ್ಚು ಬೆಲೆ ಏರಿಕೆನ ಮಾಡ್ಬಿಟ್ರು. ಮೇಡಮ್ 1 ಪೈಸಾ ಜಾಸ್ತಿ ಮಾಡಿದ್ದಾರೆ. ಕುಡಿಯೋ ನೀರನ್ನ 1 ಪೈಸಾ, ಕೇವಲ 1 ಪೈಸಾ ಅಂತ DK ಶಿವಕುಮಾರ್ ಹೇಳ್ತಾನೆ. 1400 ಕೋಟಿ ಡಿಕ್ಲೇರ್ ಮಾಡ್ರ DK ಶಿವಕುಮಾರ್ಗೆ ಒಂದಲ್ಲ 100 ರೂಪಾಯಿ ಜಾಸ್ತಿ ಮಾಡೋದು ಕೂಡ ಏನ್ ಭಾರ ಏನಲ್ಲ. ಯಾಕಂದ್ರೆ ಸದಾಶಿವನಗರದಲ್ಲಿ ಮನೆ ಇದೆ, KPCC ಅಧ್ಯಕ್ಷ, 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ಯಾ, ಓಡಾಡೋದು ಚಾಪರ್ ಅಲ್ಲಿ, ಆಸ್ತಿಗಳು ಬೇಜಾನ್ ಇದೆ. ನಿನಗೆ 1 ಪೈಸಾ ಜಾಸ್ತಿ. ಜನಸಾಮಾನ್ಯ ಜೋಬಲ್ಲಿ ದುಡ್ಡಿಲ್ವಲ್ಲ, ಅವ್ರಿಗೆ 1 ಪೈಸಾ ಅಲ್ಲ. ನೀನು 1 ಪೈಸಾ ಮಾಡೋಂಥ ಅವಶ್ಯಕತೆ ಏನಿದೆ? ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ, BMTC ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ರೇಟ್ ಅಂತ ಯಾವಾಗ ಏರುತ್ತೋ ಯಾವಾಗ ಬೀಳುತ್ತೋ ಯಾರಿಗೂ ಗೊತ್ತೇ ಇಲ್ಲ. ಆಮೇಲೆ ಹಾಲಿನ ಬೆಲೆ ಮೇಡಮ್ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕೇಳಿದ್ರೆ ರೈತರಿಗೆ ಹೋಗುತ್ತೆ ಅಂತ. ಮೇಡಮ್ ರೈತರಿಗೆ ಹೋಗ್ಬೇಕಾದ್ರೆ ಸಬ್ಸಿಡಿ ಕೊಡಿ. 4 ರೂಪಾಯಿ ಒಂದು ಲೀಟ್ರು ಹಾಲಿನ ಮೇಲೆ 4 ರೂಪಾಯಿನ ನೀವು ಸರ್ಕಾರ ಕೊಡಿ, ರೈತ ಚೆನ್ನಾಗಿರ್ಲಿ. ಒಬ್ಬ ಫುಟ್ಪಾತಲ್ಲಿರೋ ಒಂದು ಗಂಡ ಹೆಂಡತಿ ಒಂದು ಮಗು ಇತ್ತು ಅಂತಂದ್ರೆ ಅವ್ರಿಗೂ ಹಾಲು ಬೇಕಾ? ಆ ಮಗುಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೊರೆನ ಅದು ತಗೊಂಡಿಲ್ಲ ಅಂತಂದ್ರೆ ಆ ಮಗು ಪೌಷ್ಟಿಕಾಂಶದಿಂದ ಕೊರತೆ ಆಗತ್ತಾ? ಅಂದ್ರೆ ಸಾಹುಕಾರಗಳು, ನೀವು MLAಗಳಾಗಬೇಕು, MP ಗಳಾಗಬೇಕು, ಮಾಫಿಯಾಗಳಾಗಬೇಕು. ನಾವು ಸಾಮಾನ್ಯ ಜನ ಹಾಲು ಕೂಡ ಇಲ್ದ್ರೆ ಸಾಯ್ಬೇಕು. ಕುಡಿಯೋ ನೀರನ್ನು ಜಾಸ್ತಿ ಮಾಡ್ದ DK ಶಿವಕುಮಾರ, ಬೆಂಗಳೂರು ಇನ್ಚಾರ್ಜ್. ಆಮೇಲೆ ಆ ಮೈಸೂರಿನ ಮಂಡ್ಯದ ಜನರಿಗೆ ಕುಡಿಯೋ ನೀರು ಅಂತ ತಗೊಂಬಂದು ಇಲ್ಲಿ ಬಿಲ್ಡರ್ಗಳಿಗೆ, ಮಾಫಿಯಾಗಳಿಗೆ ಮಾರ್ತಾರಲ್ಲ ಮೇಡಮ್. ಇವ್ರಿಗಿಂತ ಮೋಸಗಾರರು ಇನ್ನೊಬ್ರು ಯಾರನ್ನ ಇದಾರ? ಪೀಪಲ್ ಆಫ್ ಮಂಡ್ಯ ಮತ್ತೆ ಪೀಪಲ್ ಆಫ್ ಮೈಸೂರು ಶುಡ್ ಕ್ವಶನ್. KRS ನಿಮ್ಮ ಆಸ್ತಿ, ಅದನ್ನ ಕದ್ಗಂಬತ್ತವ್ರೆ ಇಲ್ಲಿನ ರಾಜಕಾರಣಿಗಳು. ಕುಡಿಯೋ ನೀರು ಅಂತ ಕುಡಿಯೋರಿಗೆ ನೀರು ಕೊಡ್ತಾ ಇಲ್ಲ, ಅದನ್ನ ಕಮರ್ಷಿಯಲ್ ಲೆವೆಲ್ಗೆ ಮಾರಾಟ ಮಾಡಿ ಬೆಂಗಳೂರಲ್ಲಿ ಇರುವಂಥ ಬಿಲ್ಡಿಂಗ್ಗಳಿಗೆ ನೀರುಗಳನ್ನ ಕೊಡೋಕ್ಕೋಸ್ಕರ 6 ಸ್ಟೇಜು 7 ಸ್ಟೇಜ್ಗಳು ಮಾಡಿಕೊಂಡು ಅಲ್ಲಿಗೆ ಮೋಸ ಮಾಡ್ಕೊಂಡು ಅಲ್ಲಿನ ರೈತರಿಗೆ ಬೆಳೆಗೆ ನೀರು ಕೊಡಲ್ಲ ಇವರು. ಅಂದರೆ ರೈತರು ಬೇಡ, ಎಲ್ಲ ಸಿಟಿನೇ ಆಗಬೇಕು. ಮತ್ತೇನು ಪ್ಲಾಸ್ಟಿಕ್ಕು ಮಣ್ಣನ್ನು ತಿನ್ನೋಣ. ಆಮೇಲೆ ಇವ್ರೇನೋ ಮಾಫಿಯಾಗಳಾಗ್ಬಿಟ್ಟಾರೆ, ಇವರೇನೋ ಬಿಸ್ನೆಸ್ದಾರಗಳಾಗ್ಬಿಟ್ಟಾರೆ. ಬೆಂಗಳೂರಲ್ಲಿ ಮಾಲ್ಗಳು ಕಟ್ಕೊಂಡವ್ರೆ, ಮನೆಗಳು ಕಟ್ಕೊಂಡವ್ರೆ, ಈ ಓಡಾಡೋದು ಚಾಪರಲ್ಲಿ. ರೈತರ ಪರಿಸ್ಥಿತಿ ಮೇಡಮ್, ಜನರ ಸಾಮಾನ್ಯ ಪರಿಸ್ಥಿತಿ ಏನಾಗಿದೆ ಮೇಡಮ್? ಈಗ ಯಾರೋ ನನ್ಗೆ ಹೇಳ್ತಾರೆ ಹೆಣ್ಮಗಳು, ನಮ್ಮ ಗಂಡ ಇವತ್ತು ಬೆಳಗ್ಗೆ 6ರಿಂದ 4 ಗಂಟೆ ಕೆಲ್ಸಕ್ಕೆ ಹೋಗ್ತಾನೆ, ನೈಟ್ ಡ್ಯೂಟಿ ಹೋಗ್ತಾನಂತೆ. ಯಾಕೆ ಅಂತಂದ್ರೆ ಆಯಮ್ಮನು ಡ್ಯೂಟಿಗೆ ಹೋಗ್ತಾಳೆ. ಸರ್ ಬರೋ ಸಂಬಳ ಸಾಲ್ತಾ ಇಲ್ಲ, ನೈಟ್ ಡ್ಯೂಟಿ ಮಾಡೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಮೇಡಮ್. ಮನೆ ಮುಂದೆ ಹಾಲು ಇಟ್ಟರೆ ಆಯಿಲ್ ಪ್ಯಾಕೆಟ್ ಕಳ್ತನ ಆಗ್ತಾ ಇದೆ ಬೆಂಗಳೂರಲ್ಲಿ. ಗ್ಯಾಸ್ ಸಿಲಿಂಡರ್ ಕದ್ಕೊಂಡು ಹೋಗ್ತಾ ಇದ್ದಾರೆ, ಚಪ್ಪಲಿ ಕದ್ಕೊಂಡು ಹೋಗ್ತಾ ಇದ್ದಾರೆ. ದಟ್ ಈಸ್ ಅಂದ್ರೆ ಕಳ್ಳರ ಡಕಾಯಿತರ ಒಂದು ಸಮಾಜವನ್ನ ನಿರ್ಮಾಣ ಮಾಡಿ ಇದೇ ಬೆಂಗಳೂರು ನಮ್ಗೆ ಬೇಕಾಗಿರೋದು, ಇದೇ ಕರ್ನಾಟಕ ನಮ್ಗೆ ಬೇಕಾಗಿರೋದು ಅಂತ ಇವತ್ತಿನ ಈ ಮಾನಗೇಡಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆನೆಲ್ಲ ಒಂದಷ್ಟು ಅಧಿಕಾರಿಗಳು, BBMP ಅಧಿಕಾರಿಗಳು, ಮುನ್ಸಿಪಾಲಿಟಿ ಅಧಿಕಾರಿಗಳು.